ಹಾಯ್ ನಮಸ್ಕಾರ ಸ್ನೇಹಿತರೆ ನೋಡಿ, ಸುಮಾರು ಜನ KSRTC ಹಾಸನ ಟ್ರ್ಯಾಕ್ಗೆ ಟೆಸ್ಟ್ ಕೊಡುವಂತವ್ರು ಇದೀರಾ ಮಾರ್ಚ್ ತಿಂಗಳಲ್ಲಿ. ಸೊ ಮಾರ್ಚ್ 3ನೇ ತಾರೀಕಿಂದನೂ ಕೂಡ KSRTC ಹಾಸನ ಟ್ರ್ಯಾಕ್ ನಡೆದಿಲ್ಲ ಎಕ್ಸಾಮು. ಯಾಕಂದ್ರೆ ಸೆನ್ಸಾರ್ ಸಮಸ್ಯೆ ಆಗಿರೋದ್ರಿಂದ ಸುಮಾರು ದಿನಗಳಿಂದ ಟ್ರ್ಯಾಕ್ ನಡೀತಾ ಇಲ್ಲ. ಇವತ್ತಿಗೆ ಹೆಚ್ಚು ಕಮ್ಮಿ 3ರಿಂದ 4 ದಿನ ಆಗೋಯ್ತು. ಸೊ ನಾವು ಇವತ್ತು ಕೂಡ ಹೆಡ್ ಆಫೀಸ್ನವ್ರಿಗೆ ವಿಚಾರಿಸಿದ್ವಿ, ಸರ್ ಇನ್ನು ಎಷ್ಟು ದಿನ ಆಗ್ಬೋದು ಅಂತ. ಸದ್ಯಕ್ಕೆ ಮಾಹಿತಿ ಬಂದಿರೋ ಪ್ರಕಾರ ಸ್ನೇಹಿತರೆ, ಈ ವಾರ ಶನಿವಾರದ ಏನು ಇವಾಗ ಗುರುವಾರ, ಇವತ್ತು ಶುಕ್ರವಾರ, ಶನಿವಾರ ಇನ್ನು 2 ದಿವಸನೂ ಕೂಡ ನಡೆಯಲ್ಲ ಅಂತ ಹೇಳಿದ್ದಾರೆ. ಸೋಮವಾರದ ಮೇಲೆ ಇನ್ನು ಕನ್ಫರ್ಮ್ ಇಲ್ಲ. ಸೋಮವಾರ ನೆಕ್ಸ್ಟ್ ವೀಕ್ದು ಇನ್ನು ಕನ್ಫರ್ಮ್ ಇಲ್ಲ. ನೆಕ್ಸ್ಟ್ ವೀಕ್ ಏನಾದ್ರು ಪರ್ಫೆಕ್ಟ್ ಆಗಿ ಕೆಲಸ ಎಲ್ಲ ಆದ್ರೆ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕು ಕೂಡ ಪೋಸ್ಟ್ಪೋಂಡ್ ಆಗ್ಬೋದು ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳು. ಸೊ ಇನ್ನು ನಾಳೆ ಶುಕ್ರವಾರ, ಶನಿವಾರ ಯಾರ್ದು ಡೇಟ್ ಇದೆಯಲ್ಲ 7, 8ನೇ ತಾರೀಕು, ಸೊ ಆ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ನೀವು KSRTC ಹಾಸನ ಟ್ರ್ಯಾಕ್ಗೆ ನಿಮ್ದು ಏನಾದರೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದ್ರೆ ಯಾರು ಕೂಡ ದಯವಿಟ್ಟು ಹಾಸನ ಟ್ರ್ಯಾಕ್ಗೆ ಹೋಗಬೇಡಿ. ಮತ್ತೆ ನಮ್ಗೆ ಯಾವಾಗ ಕೊಡ್ತಾರೆ ಸರ್, ನಮ್ದು ಇವಾಗ ಏನು ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ತಗೋತಾರ ಅಂತ ನೋಡೋದಾದ್ರೆ ಸ್ನೇಹಿತರೆ, ಸೊ ಇವಾಗ ಏನು ತಾಂತ್ರಿಕ ಸಮಸ್ಯೆ ಇದು ಇಲಾಖೆಯವ್ರ ಕಡೆಯಿಂದನೇ ಆಗಿರೋದಲ್ವಾ. ಸೊ ಇಲಾಖೆಯವ್ರ ಕಡೆಯಿಂದ ಆಗಿರೋದ್ರಿಂದ ಈ ಮಾರ್ಚ್ ತಿಂಗಳಲ್ಲಿ 29ನೇ ತಾರೀಕುವರೆಗೂ ಆಲ್ರೆಡಿ ಕೆಲವೊಂದು ಅಭ್ಯರ್ಥಿಗಳಿಗೆಲ್ಲ ಡೇಟ್ ಬಿಟ್ಬಿಟ್ಟಿದ್ದಾರೆ. ಸೊ ಆ ಡೇಟ್ ಬಿಟ್ಟಿರೋದ್ರಿಂದ ಸೆಂಟ್ರಲ್ ಮತ್ತೆ ನಿಮ್ಮನ್ನ ಹಾಕಿ ತಗೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಅಧಿಕಾರಿಗಳು ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ನೆಕ್ಸ್ಟ್ ಏಪ್ರಿಲ್ ಏನು ಇನ್ನೊಂದು ನಾವು ಕೊನೆಯ ಲಿಸ್ಟ್ ಬಿಡೋದಿರುತ್ತಲ್ಲ, ಸೊ ಅದಕ್ಕಿಂತ ಮುಂಚೆನೆ ಮತ್ತೆ ಎಷ್ಟು ದಿನ ಇದು ಆಬ್ಸೆಂಟ್ ಆಗಿರುತ್ತಲ್ವಾ, ಅಂದ್ರೆ ಇವಾಗ ಏನು ಟ್ರ್ಯಾಕ್ ಸೆನ್ಸಾರ್ ಸಮಸ್ಯೆಯಿಂದ ಆಗಿ ಏನು ಗ್ಯಾಪ್ ಆಗಿರುತ್ತಲ್ಲ, ಸೊ ಇವ್ರಿಗೆ ಏಪ್ರಿಲ್ 1ನೇ ತಾರೀಕಿಂದ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. 1ನೇ ತಾರೀಕಿಂದ ಈ ಕಡೆ ಎಷ್ಟು ದಿನ ಗ್ಯಾಪ್ ಆಗಿರುತ್ತೆ, ಆ ಕಡೆ ಅಷ್ಟು ದಿನ ಏಪ್ರಿಲ್ ಅಲ್ಲಿ ಪ್ಲಸ್ ಆಗುತ್ತೆ. ಇದು ಆದ ನಂತರ ಕೊನೆಯ ಒಂದು PDF ಬಿಡ್ತಾರಂತೆ, ಗೊತ್ತಾಯ್ತಾ. ಸೊ ಹಾಗಾಗಿ ಇನ್ನು ಯಾರ್ಯಾರು ಹಾಸನ ಟ್ರ್ಯಾಕ್ಗೆ ಯಾರ್ದು ಶುಕ್ರವಾರ, ಶನಿವಾರ ಡೇಟ್ ಬಂದಿದೆ, ದಯವಿಟ್ಟು ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಹಾಸನ ಟ್ರ್ಯಾಕ್ಗೆ ಹೋಗಬೇಡಿ. ಸೋಮವಾರ ಸ್ಟಾರ್ಟ್ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಮತ್ತೆ ನಿಮ್ಗೆ ಶನಿವಾರ ಸಾಯಂಕಾಲ ಅಥವಾ ಭಾನುವಾರ ಸಾಯಂಕಾಲ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಲ್ರೆಡಿ ಅಧಿಕಾರಿಗಳು ಹೇಳಿರೋ ಪ್ರಕಾರ ನಮ್ಗೆ ಮಾಹಿತಿ ಏನಪ್ಪಾ ಅಂತಂದ್ರೆ, ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ನಾವು ಇವಾಗ ಆಲ್ರೆಡಿ ಮೆಸೇಜ್ಗಳು ಕಳಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಬ್ರಿಗೆ ಮೆಸೇಜ್ ಬರ್ದೇ ಇರಬಹುದು. ಬಂದಿಲ್ಲ ಅಂತಂದ್ರೆ ಇವತ್ತು ಸಾಯಂಕಾಲದ ಒಳಗಡೆ ಯಾರ್ಯಾರ್ದು ಶುಕ್ರವಾರ, ಶನಿವಾರ ಡೇಟ್ ಇರುತ್ತೆ ಅವ್ರಿಗೆ ನಿಮ್ ಮೊಬೈಲ್ಗಳಿಗೆ ಮೆಸೇಜ್ ಬರುತ್ತೆ. ತದನಂತರ ನಿಮ್ಗೇನು ಏಪ್ರಿಲ್ ಅಲ್ಲಿ ಮತ್ತೆ ಕರೀತಾರಲ್ವಾ, ಸೊ ಮತ್ತೆ ಕರೆದಾಗ್ಲೂ ಕೂಡ ಇನ್ನೊಂದ್ಸತಿ ಮೆಸೇಜ್ಗಳು ಬರುತ್ತೆ. ಅದೇ ನಾಳೆ ಹಾಸನ ಟ್ರ್ಯಾಕ್ ಎಕ್ಸಾಮ್ ಇರುತ್ತಾ ಇಲ್ವಾ ಅಂತ ಸರ್. ನಮ್ದು ಗುಲ್ಬರ್ಗ ನಾಳೆ ಬರ್ಬೇಕ್ರಿ. ಇಲ್ಲಪ್ಪ ಬರಬೇಡ, ಮೆಸೇಜ್ ಕಳಿಸಿದೀವಿ ನೋಡು. ಇಲ್ಲ ಇನ್ನೂ ಬಂದಿಲ್ಲ ಸರ್, ಹಂಗೆ ಮೆಸೇಜ್ ಬಂದಿಲ್ಲ, ಅದಕ್ಕೆ ಫೋನ್ ಮಾಡಿ. ಅರ್ಧ ಗಂಟೆ ವೆಯ್ಟ್ ಮಾಡಿ, ಬರುತ್ತೆ. ಮತ್ತೆ ನಾವು ಯಾವಾಗ ಬರ್ಬೇಕು ಸರ್ ಮತ್ತೆ? ನೆಕ್ಸ್ಟ್ ನಾವು ಇಂಟಿಮೇಟ್ ಮಾಡ್ತೀವಿ, ತಿರುಗಿ ಮೆಸೇಜ್ ಕಳಿಸಿ. ಅದೇ ಇಲ್ಲಿಂದ ದೂರಿಂದ ಬರ್ಬೇಕು ಸರ್, ರಿಸರ್ವೇಷನ್ ಮಾಡಿಸಿದ್ವಿ. ಅಲ್ಲ, ಅಡ್ವಾನ್ಸ್ ಆಗಿ ಹೇಳ್ತೀವಿ, ಏಪ್ರಿಲ್ 1 ಆದಮೇಲೆ. ಏಪ್ರಿಲ್ 1 ಆದಮೇಲೆ ಹೇಳ್ತೀರಿ ಸರ್? ಹಾಂ ಹೌದು. ಯಾಕೆಂದರೆ ಏಪ್ರಿಲ್ ಮಾರ್ಚ್ 30ರವರೆಗೂ ಇವಾಗ ಕೊಟ್ಬಿಟ್ಟಿದ್ದೀವಿ ಡೇಟ್ ನಾವು. ಹಾಂ ಸರ್. ನಿಮ್ಗೇನಿದ್ರು ಏಪ್ರಿಲ್ 1 ಮೇಲೇ ಮಾಡಬೇಕು. ಓಕೆ. ಇದೆಲ್ಲ ಇದೆಲ್ಲ ರೆಡಿ ಆದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತೀವಿ. ಏನು ರೆಡಿ ಆಗುತ್ತಾ ಸರ್? ಅದು ಏನಾಗಿದೆ ಸರ್? ಆಗುತ್ತೆ, ಹಾಂ 4-5 ದಿವಸ ಆಗುತ್ತೆ ಅಷ್ಟೇ. ಸರಿ ಸರ್, ಆಯ್ತು. ಸೊ ಇಷ್ಟಿದೆ ಸ್ನೇಹಿತರೆ ಮಾಹಿತಿ KSRTC ಹಾಸನ ಟ್ರ್ಯಾಕ್ ಬಗ್ಗೆ. ಇನ್ಯಾರಾದ್ರೂ ನಿಮ್ಮ ಸ್ನೇಹಿತರುಗಳಿಗೆ ಗೊತ್ತಿಲ್ಲ ಈ ಮಾಹಿತಿ ಅಂದ್ರೆ ದಯವಿಟ್ಟು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಮತ್ತೆ ಹಾಗೆ ನೀವೇನಾದ್ರೂ ನಾವು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಮಾಹಿತಿನ ನಾವು ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಇರ್ತೀವಿ. ಧನ್ಯವಾದಗಳು.